ಕೇಂದ್ರದ ಬಿಜೆಪಿ ಸರ್ಕಾರ ಸಂವಿಧಾನ ವಿರೋಧಿಯಾಗಿ ವಕ್ಫ್ ತಿದ್ದುಪಡಿ ಮಸೂದೆ 2024 ವಿರೋಧಿಸಿ ನಗರದಲ್ಲಿ ಪ್ರತಿಭಟನೆ ಮುಖಾಂತರ ಎಸ್ಡಿಪಿಐ ವತಿಯಿಂದ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಆಬಿದ್ ಮೊಬಿನ್ ಬಾಗಲಕೋಟೆ ಜಿಲ್ಲೆ ಕಾರ್ಯದರ್ಶಿ ರಂಜಾನ್ ಕಡಿವಾಲ್, ರಾಜ್ಯ ಸಮಿತಿ ಸದಸ್ಯರು, ಎಸ್ಡಿಪಿಐ ಮೆಹಬೂಬ್ ನೆವರ್ ಅಧ್ಯಕ್ಷರು, ಹುನಗುಂದ ವಿಧಾನಸಭಾ ಕ್ಷೇತ್ರ ನಬಿ ವಾಲಿಕರ್ ಉಪಾಧ್ಯಕ್ಷರು, ಹುನಗುಂದ ವಿಧಾನಸಭಾ ಕ್ಷೇತ್ರ ಆಜಿಮ್ ಅಕ್ಕಿ ಮಾಧ್ಯಮ ಉಸ್ತುವಾರಿ ಹಾಗೂ ಎಸ್ಡಿಪಿಐ ಕಾರ್ಯಕರ್ತರು ಉಪಸ್ಥಿತರಿದ್ದರು. बिलखुसूस इस मौके पर सोशल डेमोक्रेटिक पार्टी ऑफ इंडिया के हुनगुन असेंबली के सदर जनाब नबी साहब, महबूब नेवार साहब और स्टेट से तशरीफ रमजान, स्टेट कमेटी मेंबर अली जनाब रमजान कड़ीवाल साहब और मस्जिद से जो जिम्मेदारान आए हैं कमेटी से, और जो भी जिम्मेदारान जो वक्त की प्रॉपर्टी पर अपनी हुकूमत या अपना कब्जा रखे हैं और इसको छीनने वाले कानून के खिलाफ आए हैं, उन तमाम हजरात का और बिलखुसूस उलमाए कराम जो एहतजाजी प्रोटेस्ट में आए हैं, उन तमाम का इस्तकबाल करते हुए और उनसे सलाम अर्ज करते हुए मैं अपनी बात शुरू करता हूं। जैसा कि मालूम है, ये बिल जब पार्लियामेंट में पेश किया गया तो हमारे सेंट्रल मिनिस्टर किरण साहब, जो हमारे माइनॉरिटी अफेयर्स के मिनिस्टर हैं, उन्होंने बिल पेश करते वक्त कुछ समिति, एक कमेटी का बार बार नाम ले रहे थे, जिस कमेटी का नाम है सच्चार कमेटी। उस सच्चार कमेटी की रिपोर्ट वो खुद बोल रहे हैं कि 2005 में पेश की गई। तो मैं उस सेंट्रल मिनिस्टर से ये पूछना चाहता हूं कि आप सच्चार कमेटी के चंद आयदाद शुमार पर बात कर रहे हैं या पूरी सच्चार कमेटी को मुसलमानों के हक के लिए बात कर रहे हैं, ये आप खुलासा करें। क्योंकि जिस सच्चार कमेटी की वो बात कर रहे हैं, उस सच्चार कमेटी में वक्फ की तरमीमात के लिए जो कुछ भी कहा है, उसके अलावा भी मुसलमानों की तालीम के लिए, बिलखुसूस मुसलमानों की पॉलिटिक्स के लिए, रिजर्वेशन के लिए और दीगर बहुत सारे मरहलों के लिए बहुत सारे तजावीज पेश किए गए हैं। तो मैं उस मिनिस्टर से पूछना चाह रहा हूं कि आप सच्चार कमेटी की पूरी रिपोर्ट को मंजर आम पर लाएंगे? क्या आप उसमें जो भी नुकात हैं उसको अवाम के सामने पेश करेंगे? बिलखुसूस आप तमाम को मालूम होना चाहिए, इसी भाजपा की सरकार कर्नाटका गवर्नमेंट में जब आई थी तो हमारे 4% रिजर्वेशन को खत्म किया था, मगर जिस कमीशन की, जिस कमेटी की वो बात कर रहे हैं, सच्चार कमेटी की रिपोर्ट ये कहती है कि मुसलमानों को 8% का रिजर्वेशन देना चाहिए। तो आप बताइए, आप पार्लियामेंट में खड़े होकर मुसलमानों के साथ कैसा इंसाफ कर रहे हैं? आप कह रहे ಇವರೇ ತಾನೇ ನಮಗೆ ಮಾತು ಕೊಟ್ಟಿದ್ದು. ಹಾಗಂತ ಹೇಳಿ ಸುಮಾರು ಕರ್ನಾಟಕದಲ್ಲಿ 95% ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ನಾವು ನೀಡಿದ್ದೇವೆ. ಅಂದಾಜು ಅರೆ ಮೋದಿ ತೂನೆ ಏಕ ಕಿಯಾ ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಬೆಲೆ ಇಲ್ಲ, ಇಲ್ಲ ಬೆಲೆ ಇಲ್ಲ. मिस्टर मोदी अमित शाह, मिस्टर मोदी अमित शाह, मिस्टर मोदी अमित शाह, मिस्टर मोदी अमित शाह. ಆಸ್ತಿ ಯಾರಪ್ಪಂದಲ್ಲ, ಆಸ್ತಿ ಯಾರಪ್ಪಂದಲ್ಲ, ಅದು ಸರ್ಕಾರಕ್ಕೆ ಸೇರಿದ್ದಲ್ಲ, ಅದು ಸರ್ಕಾರಕ್ಕೆ ಸೇರಿದ್ದಲ್ಲ, ಅದು ಸರ್ಕಾರಕ್ಕೆ. ಮುಸಲ್ಮಾನರ ಪರವಾಗಿದ್ದಾರೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೆ. ಯಾರಿಗೆ ಹೊಟ್ಟೆ ನುಸುತ್ತೋ ಅವರೇ ಅಜವಾನ ತಿನ್ಬೇಕು. ಇವತ್ತು ಮುಸಲ್ಮಾನರಿಗೆ ಹೊಟ್ಟೆ ನೋಯ್ತಾ ಇದೆ. ಮುಸಲ್ಮಾನರು ಕಂಠಿ ಸರ್ಕಲ್ ನಲ್ಲಿ ನಿಂತು ಅಜವಾನವನ್ನು ತಿಂತಾ ಇದ್ದಾರೆ. ಇವತ್ತು ಅಧಿಕಾರದಲ್ಲಿರುವಂತಹ ನಾಯಕರುಗಳು ಮನೆಯಲ್ಲಿ ಮಲ್ಕೊಳ್ತಾ ಇದ್ದಾರೆ. ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಇದು ಕೇವಲ ಅಂತ್ಯ ಅಲ್ಲ, ಮುಂದೆ ಸಾಕಷ್ಟು ಚುನಾವಣೆಗಳು ಬರ್ಲಿಕ್ಕಿದೆ. ನಿಮ್ಮ ಪ್ರತಿಯೊಂದು ಅನ್ಯಾಯವನ್ನು ನಾವ್ಯಾರು ಕೂಡ ಮಾಡಲಿಕ್ಕಿಲ್ಲ. ನಿಮ್ಮ ಪ್ರತಿಯೊಂದು ಏನು ಸಂಚಿನ ಬುದ್ಧಿಯನ್ನು ನಾವು ಯಾರು ಕೂಡ ಮರಲಿಕ್ಕಿಲ್ಲ. ನಿಮಗೆ ತಕ್ಕದಾದ ಉತ್ತರವನ್ನು ಮುಂದಿನ ಚುನಾವಣೆಗಳಲ್ಲಿ ಕೊಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಎಚ್ಚರಿಕೆ
ಕೇವಲ ರಾಜಕೀಯ ಮಾಡಲಿಕ್ಕೋಸ್ಕರ 4-6 ಜನರ ಸಹೋದರನನ್ನು ಕರೆದುಕೊಂಡು ಹೋಗಿ ಅವರಿಗೆ ಏನಾದ್ರೂ ಒಂದು ಕೊಟ್ಟು ಅವರಿಗೆ ಸಮಾಧಾನ ಮಾಡಿದರೆ ಸಮುದಾಯದ ಕಟ್ಟ ಕಡೆಯ ನಾಯಕರಿಗೂ ಕೂಡ ಸಿಗಬೇಕಾದಂತ ಸೌಲಭ್ಯ ಇವತ್ತು ಸಿಗ್ತಾ ಇಲ್ಲ. ವಕ್ಫ್ ಆಸ್ತಿ ಯಾರದು? ಮಾನ್ಯ ಸಹೋದರರೇ, ವಕ್ಫ್ ಆಸ್ತಿ ಇವತ್ತು NDA ಸರ್ಕಾರ ಕಬಳಿಸಿದ್ದೇ ಆದರೆ ನಾವು ನಮ್ಮ ನಿರ್ಮಾಣ ಆಗ್ತದೆ. ಮದರಸದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತ ನಮ್ಮ ಮಕ್ಕಳಿಗೂ ಕಣ್ಣು ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನಮಾಜ್ ಮಾಡಬೇಕಾದ್ರೂ ಕೂಡ ಕೇಂದ್ರ ಸರ್ಕಾರದ ಪರವಾನಗಿ ತೆಗೆದುಕೊಂಡು ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂತ ಒಂದು ಪರಿಸ್ಥಿತಿ ಬರೋದಕ್ಕಿಂತ ಮುಂಚೆ ನಾವು ಯಾವ ತರನಾಗಿ ಈಗಾಗಲೇ ಹೇಳಿದ್ರೆ ನಮ್ಮಲ್ಲಿ ಸಾಕಷ್ಟು ಎಡರುತೊಡರುಗಳಿದ್ದಾವೆ. ನಮ್ಮೆಲ್ಲರ ಎಡರುತೊಡರುಗಳನ್ನು ನಾವು ಸರಿ ಮಾಡಿಕೊಂಡು ನಮ್ಮ ಮತವನ್ನು ಪಡೆದುಕೊಂಡಂತಹ ನಾಗರಿಕರು, ನಮ್ಮ ಮತವನ್ನು ಯಾಚಿಸಿರುವಂತಹ ನಾಯಕರು ಇವತ್ತು ಒಂದು ಧರ್ಮದ ಪರವಾಗಿ ಮಾತನಾಡಲಿಕ್ಕಿಲ್ಲ ಅಂತಂದ್ರೆ, ಇವತ್ತು ಧರ್ಮದವರಿಗೆ ಅನ್ಯಾಯ ಆಗ್ತಾ ಇದೆ, ಅವರಿಗೆ ಒಂದು ಕುತ್ತು ಬರ್ತಾ ಇದೆ ಅಂತಂದ್ರೆ ನಾನು ಈ ಮೂಲಕ ಈ ಸ್ಥಳೀಯ ಶಾಸಕರಿಗೆ ಸವಾಲನ್ನು ಕೂಡ ಹೇಳ್ತಾ ಇದ್ದೀನಿ. ನೀವು ಮುಸಲ್ಮಾನರ ಪರವಾಗಿ ಇದ್ದಿದ್ದೇ ಆದ್ರೆ, ನೀವು ಮುಸಲ್ಮಾನರ ಪರ ಇದ್ದೀವಿ ಅಂತಂದ್ರೆ ನಿಮ್ಮ ನಡವಳಿಕೆಯನ್ನು ನೀವು ಜಾಪಿಸಿಗೆ ನಿಮ್ಮ ಇಮೇಲ್ ಅನ್ನು ಬಹಿರಂಗ ಪಡಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಸವಾಲನ್ನಿಸ್ತೀನಿ. ಯಾಕೆ ಸ್ವಾಮಿ, ನಿಮಗೆ ಹಕ್ಕಿಲ್ವಾ? ನೀವು ಜಾಪಿಸಿಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ನಿಮ್ಮ ಹಕ್ಕನ್ನು ಮಂಡಿಸಿಲ್ಲ ಅಂತಂದ್ರೆ ನೀವು ಹಕ್ಕು ಕಬಳಿಸುವಲ್ಲಿ ಸಾಥ್ ನೀಡಿದ್ದೀರಿ ಅಂತ ಹೇಳಿ ನಾನು ಈ ಮುಖಾಂತರ ಆರೋಪ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿರೋಧ ಪಡಿಸಬೇಕಿತ್ತಲ್ಲ, ಇಲ್ಲಿಯ ಕಾಂಗ್ರೆಸ್ ಪಕ್ಷವು ಕೂಡ ವಿರೋಧ ಪಡಿಸಬೇಕಿತ್ತಲ್ಲ. ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಯಾವ ತರನಾಗಿ SDPI ಪಕ್ಷದಿಂದ ನಾವು ಏನು ಪ್ರತಿಭಟನೆಯನ್ನು ಹಾಕೊಂಡಿದ್ದೀವಿ, ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಿತ್ತಲ್ಲ. ಇಲ್ಲ ಸರ್, ಕೇವಲ ಅದೆಷ್ಟೋ ನಾಯಕರುಗಳು ಮನೆಗಳಿಗೆ ಅಡ್ಡಾಡಿ ಇಮೇಲ್ ಮುಖಾಂತರ ಅದೆಷ್ಟೋ ನಾಯಕರುಗಳು ಕೂಡ ಮಾಡಿದ್ದೀರಿ. ಆದರೆ ಪಕ್ಷದ ವತಿಯಿಂದ, ನಿಮ್ಮ ಪಕ್ಷದ ವತಿಯಿಂದ ಕೊಡುಗೆ ಏನು ಅನ್ನೋದಕ್ಕೆ ನಾನು ಈ ಮುಖಾಂತರ ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ಇಲ್ಲ, ಇಲ್ಲಿಯ ಮುಖಾಂತರ ನಾನು ಮಾನ್ಯ ಏನು ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಅವರಿಗೆ, ಕಿರಣ್ ರಿಜಿಜು ಅವರಿಗೆ, ನೀವು ಮೈನಾರಿಟಿಯ ಮಿನಿಸ್ಟರ್ ಆಗಿರ್ಬೋದು, ನಿಮ್ಮ ಮೈನಾರಿಟಿಯ ಮಿನಿಸ್ಟರ್ ಆಗಿರುವುದಕ್ಕೆ ನೀವು ಯಾವ ತರನಾಗಿ ಆ ಬಿಲ್ ಅನ್ನು ಸಂಚಿನಿಂದ ಮಾಡಿದ್ದೀರಿ, ಆ ಬಿಲ್ ಅನ್ನು ಹಿಂಪಡೆಯಬೇಕು. ಇಲ್ಲವಾದಲ್ಲಿ ನೀವೇನು 13 ಟಾರ್ಗೆಟ್ ಅನ್ನು ನೀವು ಒಂದು ಪತ್ರಿಕೆಯಲ್ಲಿ ಹರಿಬಿಟ್ಟು, ಇಂಗ್ಲಿಷ್ ನಲ್ಲಿ ಹರಿಬಿಟ್ಟು ನಮಗೆ ಹೆದರಿಸುವಂತ ಒಂದು ಕೆಲಸವನ್ನು ಮಾಡಿದ್ದೀರಿ. ನಿಮ್ಮ ಹೆದರಿಕೆಗೆ ನಾವು ಹೆದರೋದಿಲ್ಲ. SDPI ಪಕ್ಷ ಎಲ್ಲಿವರೆಗೂ ಇರ್ತದೆಯೋ ಅಲ್ಲಿವರೆಗೂ ಈ ವಕ್ಫ್ ಆಸ್ತಿಯನ್ನು ನಾವು ಬಿಟ್ಟುಕೊಳ್ಳಲಿಕ್ಕೆ ತಯಾರಿಲ್ಲ. ನಮ್ಮ ಪ್ರಾಣವನ್ನು ತೆತ್ತಾದ್ರೂ ಸರಿ ವಕ್ಫ್ ಆಸ್ತಿಯನ್ನು ಬಿಟ್ಟು ಕೊಡೋದಿಲ್ಲ ಅಂತೇಳಿ ಈ ಮೂಲಕ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಇಡ್ತೀನಿ. ಜೈ ಹಿಂದ್, ಜೈ SDPI. ಸಂರಕ್ಷಣೆಗೋಸ್ಕರ ಜಂಟಿ ಪಾರ್ಲಿಮೆಂಟರಿ ಸಮಿತಿಗೆ ಮನವಿಯನ್ನು ನೀಡಿದ್ದೀರಿ. ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸಮಿತಿಗೆ ರವಾನಿಸುವಂಥ ಕಾರ್ಯವನ್ನು ಮಾಡ್ತೇವೆ. ಎಲ್ಲರಿಗೂ ವಂದನೆ.